ಇತ್ತ ಕಾಂಗ್ರೆಸ್ನಲ್ಲಿ ದಲಿತ ನಾಯಕರುಗಳು ರಹಸ್ಯ ಸಭೆ ಮಾಡಿದ್ದಾರೆ. ಅಧಿವೇಶನದ ವೇಳೆಯೇ ಡಿನ್ನರ್ ಪಾಲಿಟಿಕ್ಸ್ ಆಗಿದೆ. ಬೆಳಗಾವಿಯಲ್ಲೂ ಹೀಗೆ ಆಗಿತ್ತಲ್ವಾ? ಚಳಿಗಾಲದ ಅಧಿವೇಶನದ ಸಮಯದಲ್ಲಿ ಅವರವರ ಗುಂಪುಗಳು ಸೇರಿ ಡಿನ್ನರ್ ಪಾಲಿಟಿಕ್ಸ್ ಅನ್ನು ಮಾಡಿದ್ರು. ಇದೀಗ ವಿಶೇಷ ಅಧಿವೇಶನದ ಸಮಯದಲ್ಲೂ ಕೂಡ ಡಿನ್ನರ್ ಪಾಲಿಟಿಕ್ಸ್ ಆಗಿದೆ. ಸಚಿವ ಎಂಎಲ್ಎ ಮತ್ತು ಎಂಎಲ್ಸಿಗಳು ಗುಪ್ತಾಗಿ ಸಭೆಗಳನ್ನು ಮಾಡಿದ್ದಾರೆ. ಸಚಿವರು, ವಿಧಾನಸಭೆಯ ಶಾಸಕರುಗಳು, ವಿಧಾನ ಪರಿಷತ್ತಿನ ಸದಸ್ಯರುಗಳು ಗುಪ್ತಾಗಿ ಸಭೆ ಮಾಡಿರೋದು. ಆಹಾರ ಮತ್ತು ನಾಗರಿಕ ಇಲಾಖೆಯ ಸಚಿವ ಮುನಿಯಪ್ಪ, ಎಚ್.ಸಿ. ಮಾದೇವಪ್ಪನವರು, ಶಿವರಾಜ್ ತಂಗಡಗಿ ಇವರು ರಹಸ್ಯ ಸಭೆ ಮಾಡಿದಾರಂತೆ. ಈ ಗುಪ್ತ ಸಭೆಯಲ್ಲಿ ದಲಿತ ಮುಖ್ಯಮಂತ್ರಿಗಳ ಬಗ್ಗೆ ಚರ್ಚೆ ಆಗಿದೆ ಅನ್ನುವಂಥ ಡೀಟೇಲ್ಸ್ ಬರ್ತಾ ಇದೆ. ದಲಿತ ಮುಖ್ಯಮಂತ್ರಿಗಳ ಆಗಬೇಕು ಅನ್ನುವಂತಹ ಒಂದು ಕೂಗು ಕರ್ನಾಟಕದಲ್ಲಿ ಎಲ್ಲ ಪಾರ್ಟಿಗಳಲ್ಲಿ ಇದೆ. ಅದರಲ್ಲಿ ಇದೀಗ ಕಾಂಗ್ರೆಸ್ನಲ್ಲಿ ಮೇಲಕ್ಕೆ ಬರ್ತಾ ಇದೆ. ಒಂದು ವೇಳೆ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿ ಆ ಸ್ಥಾನಕ್ಕೆ ಬೇರೆಯವರನ್ನು ತರುವುದಾದರೆ ಆ ಸ್ಥಾನಕ್ಕೆ ದಲಿತ ಸಮುದಾಯದೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅಂತ ಅದನ್ನು ಎಚ್.ಸಿ. ಮಾದೇವಪ್ಪನವರು ಹಿಂದೆ ಮಾತನಾಡಿದ್ದಾರೆ, ಕೆ.ಎಚ್. ಮುನಿಯಪ್ಪನವರು ಮಾತನಾಡಿದ್ದಾರೆ, ಪರಮೇಶ್ವರ್ ಮಾತನಾಡಿದ್ದಾರೆ, ಸತೀಶ್ ಜಾರಕಿಹೊಳಿ ಕೂಡ ನಾವು ಮಾತನಾಡಿದ್ದನ್ನು ನೋಡಿದ್ದೇವೆ. ಒಂದು ಕಡೆ ವಿ.ಬಿ.ಜಿ. ರಾಮ್ಜಿಯನ್ನು ವಿರೋಧಿಸಿ ವಿಶೇಷ ಅಧಿವೇಶನ ನಡೀತಾ ಇದೆ. ಅಧಿವೇಶನದ ಸಮಯದಲ್ಲೇ ಕಾಂಗ್ರೆಸ್ನ ದಲಿತ ನಾಯಕರುಗಳೆಲ್ಲವೂ ಕೂಡ ಸೇರಿಕೊಂಡು ಒಂದು ರಹಸ್ಯ ಸಭೆಯನ್ನು ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ವಿಧಾನಸಭೆಯಲ್ಲಿ ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಿದ್ದರು. ಸಿದ್ದರಾಮಯ್ಯನವರು ಸೇರಿದಂತೆ ಕಾಂಗ್ರೆಸ್ನ ಎಲ್ಲ ಶಾಸಕರು ನನ್ನ ಬೆಂಬಲಕ್ಕಿದ್ದಾರೆ ಅಂತ. ಆ ಹೇಳಿಕೆಯ ನಂತರ ಆಗಿರುವಂಥ ಬೆಳವಣಿಗೆ ಇದು.